ನಮಸ್ಕಾರ. ನಮ್ಮ ಜೀವನದಲ್ಲಿ ಕಲಗುವ ಸಮಸ್ಯೆಗಳನ್ನು ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದರಲ್ಲಿ ಈ ವೆರಿಕೋಸ್ ವೈನ್ ಕೂಡ ಒಂದು. ಶುರುನಲ್ಲೇ ಇದನ್ನಾವು ಕಂಡ್ಕೊಂಡ್ರೆ ಸುಲಭವಾಗಿ ಪರಿಷ್ಕರಿಸ್ಬೋದು. ಮಿಕ್ಕಿದ ವಿಷಯಗಳನ್ನ ನಾವು ಡಾಕ್ಟರ್ನ ಕೇಳಿ ತಿಳಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಡಾಕ್ಟರ್, ವೆರಿಕೋಸ್ ವೈನ್ ಅಂದ್ರೆ ಏನು? ಅದನ್ನ ಹೇಗೆ ತಿಳಿದುಕೊಳ್ಳೋದು? ವ್ಯಾರಿಕೋಸ್ ವೇನ್ಸ್ ಅಂದರೆ ಉಬ್ಬಿರುವ ರಕ್ತನಾಳಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದು ಹೆಂಗೆ ಬರುತ್ತಂದರೆ, ನಾವು ಕಾಲಲ್ಲಿ 2 ಟೈಪ್ ವೇನ್ಸ್ ಇರುತ್ತೆ. ಒಂದು ಹೊರಗಡೆ ಇರೋದು, ಇನ್ನೊಂದು ಒಳಗಡೆ ಇರೋದು. ಆಮೇಲೆ ಈ ಹೊರಗಡೆ ಇರೋ ವೇನ್ಸು ಒಳಗಡೆ ಹೋಗಿ ಜಾಯ್ನ್ ಆಗುತ್ತೆ. ಒಳಗಡೆ ಇರೋ ವೇನ್ಸ್ಗೆ ಆ ಜಾಯ್ನ್ ಆಗೋಕ್ಕೆ ಮುಂಚೆ ಕವಾಟೆಗಳು ಇರುತ್ತೆ. ಕವಾಟೆಗಳು ಅಂದರೆ ವ್ಯಾಲ್ವ್ಸ್ ಅಂತ. ಆ ವ್ಯಾಲ್ವ್ಸಲ್ಲಿ ಏನಾದರೂ ಸಮಸ್ಯೆ ಬಂದರೆ, ವೀಕ್ನೆಸ್ ಬಂದರೆ ಆವಾಗ ಏನಾಗುತ್ತೆ, ಹೊರಗಡೆಯಿಂದ ರಕ್ತ ವಾಪಸ್ ಬರೋಕ್ಕೆ ಶುರು ಆಗುತ್ತೆ ಹೊರಗಡೆಗೆ. ಸೊ ಆವಾಗ ಯಾವಾಗ ಹೊರಗಡೆ ಬರುತ್ತೋ ರಕ್ತ, ಆವಾಗ ಈ ಹೊರಗಡೆ ಇರುವ ರಕ್ತನಾಳಗಳು ಉಬ್ಕೊಳ್ಳುತ್ತೆ. ಆ ಉಬ್ಬಿರೋ ರಕ್ತನಾಳನ್ನ ವ್ಯಾರಿಕೋಸ್ ವೇನ್ಸ್ ಅಂತ ಕರಿತೀವಿ. ಇದು ಹೆಂಗೆ ಕಂಡುಹಿಡ್ತೀವಿ ಅಂದರೆ, ಈ ಕೆಲವು ಜನರಲ್ಲಿ ಇದು ಕಾಣ್ಬೋದು, ಹಂಗೆ ಚರ್ಮ ಅಡಿಲೇ ಇರುತ್ತೆ, ಅದು ನೀಲಿ ಬಣ್ಣಲ್ಲಿ ಕಾಣ್ತಾ ಇರುತ್ತೆ, ಆಮೇಲೆ ಉಬ್ಬಿರುತ್ತೆ ಅದು. ಕೆಲವ್ರಿಗೆ ಅದು ಕಾಣಲ್ಲ. ಯಾರು ತುಂಬ ದಪ್ಪ ಇರ್ತಾರೋ ಅವರಲ್ಲಿ ಕಾಣಲ್ಲ. ಅವರಲ್ಲಿ ಫಸ್ಟ್ ಸ್ಟೇಜಲ್ಲಿ ಒಂದು ಸ್ಪೈಡರ್ ವೇನ್ಸ್ ಥರ ಕಾಣುತ್ತೆ. ಸೊ ಆ ಥರ ಕಂಡುಹಿಡ್ಬೋದು. ಕೆಲವ್ರಿಗೆ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಆದರೆ ಕಾಲು ಊತ ಬರುತ್ತೆ, ಆಮೇಲೆ ಕಾಲು ಕಪ್ಪು ಬಣ್ಣ ಆಗಿಬಿಡುತ್ತೆ. ಸೊ ಈ ಥರ ಚೇಂಜಸ್ಸು ನೋಡ್ಬೋದು. ಸೊ ಈ ಇದರಲ್ಲಿ ನೋಡ್ಬೋದು, ನಾವು ಕಂಡುಹಿಡ್ಬೋದು. ಓಕೆ. ಯಾರ್ಯಾರಿಗೆ ಈ ವೆರಿಕೋಸ್ ವೈನ್ ಬರೋದಕ್ಕೆ ಸಾಧ್ಯತೆ ಇದೆ? ವ್ಯಾರಿಕೋಸ್ ವೇನ್ಸ್ ಏನಂದ್ರೆ ಏಜ್ ಸಮಸ್ಯೆ ಏನಿಲ್ಲ. ಈಗ ನೋಡಿದ್ರೆ ಎಲ್ಲ ಏಜ್ ಗ್ರೂಪಲ್ಲಿ ಕಾಣ್ತಾ ಇದೆ. ಇದರಲ್ಲಿ ಫಸ್ಟು ಯಾರ್ಯಾರು ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೋ ಅಥವಾ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾರೋ ಅವರಲ್ಲಿ. ಕೂತ್ಕೊಂಡು ಕೆಲಸ ಮಾಡಿದ್ರೇನಾ? ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡಿದ್ರೂ ಬರೋಕ್ಕೆ ಚಾನ್ಸ್ ಇದೆ. ಓ. ಆಮೇಲೆ ಯಾರ್ಯಾರು ಫ್ಯಾಮಿಲಿ ಹಿಸ್ಟ್ರಿ ಇದೆಯೋ ಅವರಲ್ಲೂ ಕಾಣಕ್ಕೆ ಶುರು ಆಗಿದೆ ಈಗ. ಅಂದರೆ ಹೆರಿಡಿಟಿ, ಹೌದಾ? ಆಮೇಲೆ ಯಾರ್ಯಾರು ಟೈಟ್ ಗಾರ್ಮೆಂಟ್ಸ್ ಹಾಕ್ತಾರೆ ನೋಡಿ, ಸುಮಾರು ಹೊತ್ತು ಟೈಟ್ ಅಂಡರ್ ಗಾರ್ಮೆಂಟ್ಸ್, ಅವರಲ್ಲೂ ಕಾಣಕ್ಕೆ ಶುರು ಆಗಿದೆ ಈಗ. ಹೌದಾ ಡಾಕ್ಟರ್? ಯಾರ್ಯಾರು ಹೈ ಹೀಲ್ಸ್ ಹಾಕ್ತಾರೆ ನೋಡಿ, ಕಂಟಿನ್ಯೂಸ್ ಆಗಿ ಹೈ ಹೀಲ್ಸ್ ಯಾರ್ಯಾರು ಹಾಕ್ತಾರೋ ಅವರಲ್ಲೂ ಕಾಣ್ಬೋದು ಇದು. ಆಮೇಲೆ ಈ ಟ್ರಾಮಾ ಕಂಡೀಷನ್ಸ್ ಇದೆ ನೋಡಿ, ಮೇಜರ್ ಬೋನ್ ಫ್ರ್ಯಾಕ್ಚರ್ ಏನಾದಾದರೆ ಆವಾಗ DVT ಅಂತ ಒಂದು ಸಮಸ್ಯೆ ಇದೆ, ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ. ಅದರಲ್ಲಿ ಏನಾಗುತ್ತೆ, ಈ ಒಳಗಡೆ ಇರೋ ಡೀಪ್ ವೇನ್ಸ್ ಇದೆ ನೋಡಿ, ಆ ಡೀಪ್ ವೇನ್ಸಲ್ಲಿ ಬ್ಲಾಕೇಜ್ ಏನಾದಾದರೆ ಆವಾಗ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ. ಸೊ ಸುಮಾರು ಕಂಡೀಷನ್ಸ್ ಇದೆ. ಓಕೆ ಓಕೆ. ಇಂಥ ಇದರಲ್ಲಿ ಕಂಡೀಷನ್ಸಲ್ಲಿ ನೋಡ್ಬೋದು ವ್ಯಾರಿಕೋಸ್ ವೇನ್ಸ್. ಈ ಥರ ಪ್ರಾಬ್ಲಮ್ ಇರೋಂಥ ಗೊತ್ತಾದ ಮೇಲೆ ಯಾವಾಗ ಹಾಸ್ಪಿಟಲ್ಗೆ ಬರಬೇಕು? ತಕ್ಷಣ ಯಾವಾಗ ಡೌಟ್ ಬರುತ್ತೋ ಅವ್ರಿಗೆ ತಕ್ಷಣ ಅವರು ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ಅಥವಾ ಈ ಟೆಸ್ಟ್ ಎಲ್ಲ ಮಾಡಿಕೊಂಡು ಆಮೇಲೆ ಚಿಕಿತ್ಸೆ ತಗೋಬೇಕಾಗುತ್ತೆ ಅವ್ರಿಗೆ. ಸೊ ತಕ್ಷಣ ಅವ್ರು ಜಾಸ್ತಿ ಡಿಲೇ ಮಾಡಬಾರ್ದು. ಒನ್ಸ್ ಅವ್ರು ಸ್ವಲ್ಪ ಡಿಲೇ ಮಾಡಿದ್ರೆ ಅದ್ರದ್ದು ಕಾಂಪ್ಲಿಕೇಶನ್ಸ್ ಏನೇನು ಇದೆಯೋ ಅದೆಲ್ಲ ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ಒನ್ಸ್ ಅಡ್ವಾನ್ಸ್ ಆದರೆ ಸ್ವಲ್ಪ ಚಿಕಿತ್ಸೆ ಅಷ್ಟು ಸುಲಭ ಇರಲ್ಲ, ಸ್ವಲ್ಪ ಕಷ್ಟ ಇರುತ್ತೆ ಆ ಚಿಕಿತ್ಸೆಯಲ್ಲಿ. ಸೊ ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಅವರು ಅಷ್ಟು ಬೇಗ ಚಿಕಿತ್ಸೆ ತೊಗೊಂಡ್ರೆ ಒಳ್ಳೆಯದು. ವೆರಿಕೋಸ್ ವೈನ್ ಸಿಂಪ್ಟಮ್ಸ್ ಏನು ಡಾಕ್ಟರ್? ಸೊ ಸಿಂಪ್ಟಮ್ಸು ಕೆಲವ್ರಿಗೆ ಸಿಂಪ್ಟಮ್ಸೇ ಇರಲ್ಲ, ಕೆಲವ್ರಿಗೆ ಅಡ್ವಾನ್ಸ್ ಸ್ಟೇಜಲ್ಲಿ ಇರ್ತಾರೆ ಬಟ್ ಸಿಂಪ್ಟಮ್ಸ್ ಇರಲ್ಲ. ಕೆಲವ್ರಿಗೆ ಏನಾಗುತ್ತೆ, ಈ ಮಸಲ್ ಕ್ರಾಂಪ್ಸ್ ಅಂತ ಬರುತ್ತೆ, ಆಮೇಲೆ ಕಾಲಲ್ಲಿ ಭಾರ ಇರುತ್ತೆ, ಕಾಲಲ್ಲಿ ನೋವು ಬರುತ್ತೆ, ಕಾಲಲ್ಲಿ ಸ್ವಲ್ಪ ಕೆರ್ತಾ ಇರುತ್ತೆ ಕೆಲವ್ರಿಗೆ ಕಾಲು ಬಣ್ಣ ಕಪ್ಪಗಾಗುತ್ತೆ, ಕೆಲವ್ರಿಗೆ ಉಂಡ್ ಸ್ಟೇಜಲ್ಲಿ ಬರ್ತಾರೆ. ಸೊ ಈ ಥರ ಚೇಂಜಸ್ ಇರುತ್ತೆ, ಕ್ಲಿನಿಕಲ್ಸ್ ಫೈಂಡಿಂಗ್ಸ್ ಇರುತ್ತೆ. ಈ ವೆರಿಕೋಸ್ ವೈನ್ ಸಮಸ್ಯೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ, ಕಾಮನ್ ಹಾಸ್ಪಿಟಲ್ಗೆ ಹೋಗೋದಕ್ಕೆ, ಏವಿಸ್ ಹಾಸ್ಪಿಟಲ್ಗೆ ಬರೋದಕ್ಕೆ ಏನು ವ್ಯತ್ಯಾಸ ಇದೆ ಡಾಕ್ಟರ್? ಸೊ ಸಾಧಾರಣವಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗೆ ಹೋದರೆ ಅವರು ಸರಿಯಾಗಿ ಗೊತ್ತಾಗಲ್ಲ ಅದು ಸುಮಾರು. ಸೊ ನಾರ್ಮಲ್ ಏನು ಮಾಡ್ತಾರೆ, ಪೇಷಂಟ್ಸು ಆ ಸ್ಕಿನ್ ಸ್ಪೆಷಲಿಸ್ಟ್ ಇದ್ದಾರೆ ನೋಡಿ, ಅವ್ರ ಹತ್ರ ಹೋಗಿ ತೋರಿಸ್ತಾರೆ. ಆ ಸ್ಕಿನ್ ಅವ್ರು ಏನು ಮಾಡ್ತಾರೆ, ಕಲರ್ ಬಣ್ಣ ಚೇಂಜ್ ಆಗಿರುತ್ತೆ ಅಥವಾ ಕೆರ್ತಾ ಏನಾದ್ರು ಹಿಚ್ಚಿಂಗ್ ಏನಾದ್ರು ಇದ್ದರೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ವ್ಯಾರಿಕೋಸ್ ವೇನ್ಸ್ ಒಳಗಡೆ ಇದೆ ಅಂತ ಅದು ಕಂಡುಹಿಡಿಯಲ್ಲ ಅವರು. ಸೊ ಅದಕ್ಕೆ ಈಗ ನಮ್ಮ ಸೆಂಟರ್ಗೆ ಬಂದರೆ ನಾವು ಕರೆಕ್ಟಾಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಯಾಕಂದರೆ ನಮಗೆ ಮೋರ್ ದೆನ್ 30 years ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಸೊ ಆವಾಗ ನಾವು ತಕ್ಷಣ ಕಂಡುಹಿಡ್ತೀವಿ ನಾವು. ಆಮೇಲೆ ಫುಲ್ ಟೆಸ್ಟ್, ಕ್ಲಿನಿಕಲ್ ಟೆಸ್ಟ್ ಪ್ಲಸ್ಸು ಬೇರೆ ಡಯಾಗ್ನೋಸ್ಟಿಕ್ ಟೆಸ್ಟ್ಲ ಇದೆ. ಸೊ ಇದೆಲ್ಲ ಮಾಡಿ ಫೈನಲೈಸ್ ಮಾಡಿ ಫೈನಲ್ ಮಾಡಿ ಆಮೇಲೆ ಕರೆಕ್ಟ್ ಚಿಕಿತ್ಸೆ ಕೊಡ್ತೀವಿ ನಾವು. ಸೊ ಅದಕ್ಕೆ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ನಮ್ಮ ಏವಿಸ್ ಕಂಪೇರ್ ಮಾಡಿದ್ರೆ ನಮ್ಮ ಏವಿಸ್ ವ್ಯಾಸ್ಕ್ಯುಲರ್ ಸೆಂಟರ್ ಬಂದರೆ ಒಳ್ಳೆಯದು ಅವ್ರಿಗೆ, ಪೇಷಂಟ್ಸ್ಗೆ. ಮೋರ್ ಅಡ್ವಾಂಟೇಜ್ ಏನಂದರೆ, ನಮ್ಮ ಏವಿಸ್ ವ್ಯಾಸ್ಕ್ಯುಲರ್ ಸೆಂಟರ್ಗೆ ಬಂದರೆ ನಾವು ಫ್ರೀ ಡಾಪ್ಲರ್ ಸ್ಕ್ಯಾನ್ ಮಾಡ್ತೀವಿ ಎಲ್ಲ ಪೇಷಂಟ್ಸ್ಗೆ. ಹೌದಾ? ಬೇರೆ ಹಾಸ್ಪಿಟಲ್ಗೆ ಹೋಗಿದ್ರೆ ಸಾವಿರ ಖರ್ಚಾಗುತ್ತೆ ಸ್ಕ್ಯಾನ್ಗೋಸ್ಕರ. ಹೇಗೆ ಡಾಕ್ಟರ್ ಅದು?
ಅಬ್ಸಲ್ಯೂಟ್ಲಿ ಫ್ರೀ ಹೇಗ್ ಮಾಡ್ತೀರಿ? ಹೇಗ್ ಸಾಧ್ಯ ಅದು? ಯಾಕಂದರೆ ನಮಗೆ ನಂಬರ್ಸ್ ಜಾಸ್ತಿ ಇದೆ ಇಲ್ಲಿ, ಸುಮಾರು ಜನ ಬರ್ತಾರೆ. ಸೊ ಅದಕ್ಕೆ ನಾವು ಫ್ರೀ ಮಾಡಿದ್ದೀವಿ ಈ ಡಾಪ್ಲರ್ ಸ್ಕ್ಯಾನ್ನ. ಸೊ ಬೆನಿಫಿಟ್ಸ್ ಪೇಷಂಟ್ಸ್ಗೆ ಹೋಗಲಿ ಅಂತ, ಜನಗಳಿಗೆ ಹೋಗಲಿ, ಇದು ಅಡ್ವಾಂಟೇಜ್ ತೊಗೊಳ್ಳಿ ಅಂತ. ಸೊ ಇದರಲ್ಲಿ ಏನಾಗ್ತಾಯಿದೆ, ನಮಗೆ ಜಾಸ್ತಿ ಜನ ಇಲ್ಲಿ ಬರ್ತಾ ಇದ್ದಾರೆ. ಈಗ ಫ್ರೀ ಸ್ಕ್ಯಾನ್ ಮಾಡ್ತಾಯಿದ್ದೀವಿ, ಫ್ರೀ ಡಯಾಗ್ನೋಸ್ಟಿಕ್ ಟೆಸ್ಟ್ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ಸುಮಾರು ಜನ ಇಲ್ಲಿ ಬರ್ತಾ ಇದ್ದಾರೆ. ಡಾಕ್ಟರ್, ವೆರಿಕೋಸ್ ವೈನ್ ತಿಳಿದುಕೊಂಡ್ಮೇಲೆ ಹೇಗ್ ಚಿಕಿತ್ಸೆ ಮಾಡ್ತೀರಿ? ಸೊ ಇದು ಡಿಪೆಂಡ್ ಆಗುತ್ತೆ, ಅರ್ಲಿ ಸ್ಟೇಜ್ ಅಥವಾ ಅಡ್ವಾನ್ಸ್ ಸ್ಟೇಜ್ ಅಂತ. ಸೊ ಅರ್ಲಿ ಸ್ಟೇಜಸ್ಲಿ ಏನು ಮಾಡ್ತೀವಿ ನಾವು, ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇದಿದೆ. ಇದರಲ್ಲಿ ಆಪ್ರೇಷನ್ ಏನು ಮಾಡಲ್ಲ, ನಾವು ಜಸ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಡ್ವೈಸ್ ಕೊಡ್ತೀವಿ. ಆಮೇಲೆ ಈ ಸ್ಟಾಕಿಂಗ್ಸ್ ಬರುತ್ತೆ ನೋಡಿ, ಈ ಕ್ಲಾಸ್ 2 ಸ್ಟಾಕಿಂಗ್ಸ್ ಅಂತ ಬರುತ್ತೆ. ಸೊ ಅದನ್ನು ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಸೊ ಇದರಲ್ಲೇ ಕಂಟ್ರೋಲ್ ಆಗುತ್ತೆ ವ್ಯಾರಿಕೋಸ್ ವೇನ್ಸ್. ಮತ್ತು ಅಡ್ವಾನ್ಸ್ ಸ್ಟೇಜಸಲ್ಲಿ ಏನಾಗುತ್ತೆ, ನಾವು ಸುಮಾರು ಆಪ್ಷನ್ಸ್ ಇದೆ, ಸರ್ಜಿಕಲ್ ಆಪ್ಷನ್ಸ್ ಇದೆ. ಇದರಲ್ಲಿ ನಾವು ಲೇಟೆಸ್ಟ್ ಇದು ಯೂಸ್ ಮಾಡ್ತೀವಿ, ಥರ್ಮಲ್ ಅಬ್ಲೇಷನ್ ಸರ್ಜರೀಸ್ ಅಂತ. ಸೊ ಇದರಲ್ಲಿ ಥರ್ಮಲ್ ಅಬ್ಲೇಷನ್ ಅಂದರೆ ಹೀಟ್ ಎನರ್ಜಿ ಯೂಸ್ ಮಾಡ್ತೀವಿ. ಆ ಥರ್ಮಲ್ ಆ ಹೀಟ್ ಮೂಲಕ ಈ ವೇನ್ನ ಕ್ಲೋಸ್ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಇದ್ರ ಸೆಟಪಲ್ಲಿ ಲೇಸರ್ ಅಬ್ಲೇಷನ್ ಇದೆ, ಆಮೇಲೆ ಮೈಕ್ರೋವೇವ್ ಅಬ್ಲೇಷನ್, ಆಮೇಲೆ RF ಅಬ್ಲೇಷನ್ ಅಂತ ಇದೆ. ಈ 3 ಇದಿದೆ ವೆರೈಟೀಸ್ ಥರ್ಮಲ್ ಅಬ್ಲೇಷನ್. ಸೊ ಇದರಲ್ಲಿ ಏನು ಮಾಡ್ತೀವಿ, ಆ ವೇನ್ನ ಕ್ಲೋಸ್ ಮಾಡಿಬಿಡ್ತೀವಿ ಆ ಥರ್ಮಲ್ ಅಬ್ಲೇಷನ್ ಮೂಲಕ. ಆಮೇಲೆ ಇನ್ನೊಂದು ಲೇಟೆಸ್ಟ್ ಚಿಕಿತ್ಸೆ ಏನಂದರೆ ನಾನ್ ಥರ್ಮಲ್ ಅಬ್ಲೇಷನ್. ಅದರಲ್ಲಿ ಏನಂದರೆ ಈ ಎಂಡೋವೀನಸ್ ಗ್ಲೂ ಥೆರಪಿ ಅಂತ. ಇದರಲ್ಲಿ ಏನು ಮಾಡ್ತೀವಿ, ಒಂದು ಗ್ಲೂ ಮೆಟೀರಿಯಲ್ ಇಂಜೆಕ್ಟ್ ಮಾಡಿ ಆ ವೇನ್ಸನ್ನು, ಡಿಫೆಕ್ಟಿವ್ ವೇನ್ಸನ್ನು ಕ್ಲೋಸ್ ಮಾಡ್ತೀವಿ. ಓಕೆ. ಆಮೇಲೆ ಬೇರೆ ಏನೇನಿದೆ, ಈ ಅಡ್ವಾನ್ಸ್ ಸ್ಟೇಜಲ್ಲಿ ಅಲ್ಸರ್ ಎಲ್ಲ ಬರುತ್ತೆ ನೋಡಿ. ಈ ಅಲ್ಸರ್ಗೆ ಏನು ಮಾಡ್ತೀವಿ, ಈ ಫಸ್ಟು ಲೇಸರ್ ಅಬ್ಲೇಷನ್ ಮಾಡಿ ಆಮೇಲೆ ಸ್ಕಿನ್ ಗ್ರಾಫ್ಟಿಂಗ್ ಅದು ಮಾಡ್ತೀವಿ ನಾವು ನಮ್ಮ ಸೆಂಟರ್ಸಲ್ಲಿ. ಸೊ ಇದೇ ಚಿಕಿತ್ಸೆ. ಓಕೆ. ಸರ್ಜರಿ ಆದಮೇಲೆ ದ ರಿಕವರಿ ಪೀರಿಯಡು ಹೇಗಿದೆ ಡಾಕ್ಟರ್? ಇದು ಇಟ್ ಡಿಪೆಂಡ್ಸ್ ಆನ್ ದಿ ಸ್ಟೇಜಸ್. ಸಪೋಸ್ ಅರ್ಲಿ ಅಡ್ವಾನ್ಸ್ ಸ್ಟೇಜ್ ಇದೆ ನೋಡಿ, ಅದರಲ್ಲಿ ಬೇರೆ ಏನಾದ್ರು ಕಾಂಪ್ಲಿಕೇಶನ್ ಇಲ್ಲ ಅಂದರೆ ರಿಕವರಿ ಬೇಗ ಆಗುತ್ತೆ. ಅದು ಆಲ್ಮೋಸ್ಟ್ ಒಂದು 3 ವೀಕ್ಸಲ್ಲಿ ರಿಕವರ್ ಆಗುತ್ತೆ. ಯಾರಿಗೆ ಸ್ವಲ್ಪ ಸ್ಕಿನ್ ಚೇಂಜಸ್ಸು ಮತ್ತು ಈ ಅಲ್ಸರ್ ಚೇಂಜಸ್ ಎಲ್ಲ ಆಗುತ್ತೆ ನೋಡಿ, ಅವ್ರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. 3 ವೀಕ್ಸಿಂದ 3 ಮಂತ್ಸ್ ತನಕ ಟೈಮ್ ತೊಗೊಳುತ್ತೆ. ಆಮೇಲೆ ಕಬ್ಬನ ಹೋಗೋಕ್ಕೆ 2 ವರ್ಷ ಆಗುತ್ತೆ. ಸ್ಕಿನ್ ಅಡಿಯಿಂದ ಚರ್ಮ ಎಲ್ಲ ಚೇಂಜ್ ಆಗಬೇಕು. ಇದೆಲ್ಲ ಅದು ಸ್ಟೇಜ್ 4 ಆದಮೇಲೆ ಅದು 2 ವರ್ಷ ಆಗುತ್ತೆ ಫುಲ್ ಕಲರ್ ಚೇಂಜ್. ಸ್ವಲ್ಪ ಎರ್ಲಿ ಸ್ಟೇಜ್ ಆಗಿದ್ರೆ ಅದು ಫಾಸ್ಟ್ ಚೇಂಜ್ ಆಗುತ್ತೆ. ಫಾಸ್ಟ್ ಆಗಿ. ಸರ್ಜರಿ ಟೈಮು ಎಷ್ಟಾಗುತ್ತೆ ಡಾಕ್ಟರ್? ಸರ್ಜರಿ ಟೈಮ್ ಅದು ಡಿಪೆಂಡ್ಸ್ ಎಷ್ಟು ವೇನ್ಸ್ ಇದೆ ಅಂತ. ಸಪೋಸ್ ಸಿಂಗಲ್ ವೇನ್ ಇದ್ದರೆ ಒಂದು 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಸಪೋಸ್ ಮಲ್ಟಿಪಲ್ ವೇನ್ಸ್ ಇದ್ದರೆ ಒಂದು ಅರ್ಧ ಗಂಟೆಯಿಂದ 45 ಮಿನಿಟ್ಸ್ ತನಕ ಆಗುತ್ತೆ. ಡಿಸ್ಚಾರ್ಜ್ ಯಾವಾಗ ಮಾಡಬೇಕು? ನಾರ್ಮಲಿ ಸೇಮ್ ಡೇನೇ ಮಾಡ್ಬಿಡ್ತೀವಿ ನಾವು. ಬೆಳಗ್ಗೆ ಬಂದರೆ ಆಪರೇಷನ್ ಆದ ತಕ್ಷಣ ಒಂದು 3 ಅವರ್ಸ್ ಅಬ್ಸರ್ವೇಷನ್ ಪೀರಿಯಡ್ ಇರ್ತಾರೆ. ಅದಾದ್ಮೇಲೆ ಅವ್ರು ಮನೆಗೆ ಹೋಗ್ಬೋದು. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಅವ್ರು ನಡಿಬೋದು. ಆಪರೇಷನ್ ಆದಮೇಲೆ ಹೌದಾ ಡಾಕ್ಟರ್? ಪೇಷಂಟ್ಸ್ ನಡಿಬೋದು. ಇದೇ ಒಂದು ಅಡ್ವಾಂಟೇಜ್ ಈ ಆಪರೇಷನ್ಸ್ ಅಲ್ಲಿ. ಈ ಅಬ್ಲೇಷನ್ ಪ್ರೊಸೀಜರ್ಸ್ ಅಲ್ಲಿ ಚೆನ್ನಾಗಿ ನಡಿಬಹುದು. ಓಕೆ ಡಾಕ್ಟರ್, ನೋಡಿದ್ರಲ್ವಾ ಎಷ್ಟು ಬೇಗ ಈ ಸಮಸ್ಯೆನ ತಿಳ್ಕೊಂಡು ಏವಿಸ್ ಹಾಸ್ಪಿಟಲ್ನ ಸಂದರ್ಶಿಸಿದ್ರೆ ಅಷ್ಟು ಬೇಗ ವೆರಿಕೋಸ್ ವೈನ್ಲಿದ್ದು ವಿಮೋಚನೆ ಆಗೋದು. ಧನ್ಯವಾದಗಳು.